ಫೋನ್ ಎತ್ತಿರಲ್ಲ ತಿದ್ದಿ ಮಾಡ್ಯವನ ಎಲ್ಲ ಹಾಳ್ಬಿದ್ದು ಅದನ್ನ ಕಾಣಕಂತ ಹೋಗಪ್ಪತ್ತಾಗಿ ಮುಡೆ ಮಕ್ಬಿಟ್ಟೆಲ್ಲ ಹೊಡೆದಾಡಕ್ಕಾಗಿಲ್ಲ ಅಲ್ಲ ನೆನೆ ಹೇಳಿನಿ ಅಷ್ಟು ಬಗೆ ಅಂತವ ಸಂಘ ಕಣವ ಅಂದ್ಬಿಟ್ಟು ಅವ್ಳಿಗೂ ಹೇಳಿನಿ ಅವ್ನಿಗೂ ಹೇಳಿನಿ 5,000 ರೂಪಾಯಿ ಕಟ್ಟಬೇಕಲ್ಲ ಇವತ್ತು ಸುಮ್ಮನೆ ಅದರ ಸಂಘದವ್ರು ಬಂದು ಮಾನ ಮರೋದಿ ಕಳಿತಾರಲ್ಲ ಹೆಂಗೆ ಮಾಡೋದು ಮರೆಯ ಓ ಸುಮ್ಮನಿರತ್ತಾಗೆ ಸುಮ್ಮನೆ ಒಳ್ಳೆ ನೀನು ದುಡ್ಬಿಟ್ಟೆ ಕತೆ ನೋಡ ಸುಮ್ಕಿಲ್ಲ ನಂಗಳಿಗೆ ತಂಗಿನ ಕೊಟ್ಟಾರೆ ಹೆಂಗೆ ಅಂದ್ಬಿಟ್ಟು ಏನು ತಂದ್ಕೊಟ್ಟಾರ ಏನೋ ಕಾಣಕಂತ ಹೋಗು ನನಗಂತೂ ಏನು ಒಂದು ಗೊತ್ತಾಯ್ತಲ್ಲ ಕತೆ ಇನ್ಯಾವಾಗ ತಂದ್ಕೊಡೋದು ಈಗೆಲ್ಲ ಸಂಘದವರೆಲ್ಲ ಕೂತ್ಕೋತಾರೆ ಕುಂತ್ಕೊಂಡ್ರೆ ಹುಸಿ ಮಾನ ಮರೋದಿ ಕಲ್ತಾರೆ ಅವ್ರ ಮುಂದ್ಗಡೆ ಮಾನ ಮರೋದಿ ಹೋಗ್ಬೇಕಲ್ವ ಹುಸಿ ಆಡ್ಕೊತಾಳೆ ಜಾನಕಿ ಬೇರೆ ಎಲ್ಲ ಇರ್ತಾಳೆ ಎಲ್ಲ ಮಾತಾಡ್ಕೊತಾರೆ ಗುಂಪು ಕೂತ್ಕೊಂಡು ಆಗ ಮಾನ ಮರೋದಿ ಹೋಯ್ಕಿಲ್ವಾ ಬಾಯಿ ಟಕ ಇವು ತೆಗಿಸ್ಕೊಳಕಂತ ತೆಗಿಸ್ಕೊಬಿಟ್ಟು 50,000 ರೂಪಾಯಿಗೆ 1,00,000 ತೆಗಿಸ್ಕೊಂಡವ್ರೆ 55,000 ರೂಪಾಯಿ ಅವಳು ಕೊಟ್ಟಾರೆ ಇನ್ನು 45,000 ರೂಪಾಯಿ ಮಡಿಕೊಂಡಾರೆ ಅವರು ಹೆಂಗೆ ಮಾಡೋದು ಹಿಂಗೆ ಆಗ್ಬಿಟ್ರೆ ಕಟ್ಕೊಬೋಯ್ತೀನಿ ಕಣವ ನೀನೇಕವ ಭಯಪಟ್ಟಿಯೇ ನಾನು ಇಲ್ವಾ ನನ್ನ ನಂಬವ ನೀನು ಅಂತ ಹೇಳ್ಬಿಟ್ಟು ಹಿಂಗೆ ಇವ್ನು ನಂಬಿಕೆ ದ್ರೋಹ ಮಾಡೋದು ಇವ್ನು ಬಾಯಿ ಟಕ ಇವನ್ನ ಒಳ್ಳೆ ಚೆನ್ನಾಗಿ ಬುದ್ಧಿ ಕಲ್ತಾನೆ ಕಂದ್ಬಿಡಿ ಇವನು ಥೂ ಆಯ್ಕೆ ಕಣಪ್ಪ ಇವ್ರು ಕೊಟ್ಟೆಲ್ಲ ಹೊಡೆದಾಡಕ್ಕೆ ಅದೇನು ಕತೆ ಏನು ಅಲ್ಲ ಏನು ಬುದ್ಧಿ ಕಲ್ತಿದ್ದಾವೆ ಹಿಂಗಾದ್ರೆ ಹೆಂಗೆ ಮಾಡೋದು ಹಿಂಗೆ ಬಾಯಿ ಟಕ ಕೊಡ್ತಾನೆ ಸುಮ್ಮನಿರಮ್ಮಿ ಫೋನ್ ಮಾಡಿ ಇನ್ನೊಂದ್ಸತಿ ನೋಡದ ಏನಂದನು ಅಯ್ಯೋ ಶಿವನೇ ಭಗವಂತ ನಿನ್ಗೆ ಹೇಳಕ್ಕೆ ಕಣಪ್ಪ ಯಾರಿಗೆ ಬೇಕಾದ್ರೆ ಹೇಳ್ಬೋದು ವಾತಾರಿಂದ 10 ಸತಿ ಫೋನ್ ಮಾಡಿರೋದು ಕಟ್ ಮಾಡ್ತಾ ಕುಂತಾನೆ ಫೋನ್ ಹಾಕಂಡ್ ಮರೆಯ ಅಲ್ಲಿ ಸಾಂಗುತ್ತಾವು ಹೆಂಗಸ್ರುಗಳು ಅಲ್ಲಿ ಸೇರ್ಕೊತಾ ಕುಂತಾರೆ ಗುಂಪಿನವರು ಸುಮ್ಮನಾದಾರ ಮಾನ ಮರೋದಿ ಕಳಿತಾರೆ ಸುಮ್ಕಿರು ಅವಳು ಬೇರೆ ಜಾನಕಿನೂ ಅವಳೆ ಓಸಿನಗ್ದಳು ಅವಳು ಮೊದಲು ಏನಾರೇ ಹಿಂಗೆ ನಾನು ಕಂಡ್ರೆ ಹಾಕಿರ ಏನು ಮಾಡೋದು ಹಿಂಗೆ ಆದರೆ ಏನು ಮಾಡೋದು ಮರೆಯ ನನಗಂತ ತಲೆ ಕೆಟ್ಟಿ ಕೆರೆಡ್ದಂಗೆ ಆಗ್ಬಿಡುತ್ತೆ ಕಣಪ್ಪತ್ತಾಗೆ ಏನು ಮಾಡಬೇಕು ಅನ್ನೋದೇ ಗೊತ್ತಾಯ್ತಾ ಇಲ್ಲ ಇದ್ರೆ ಕೊಡಿ ಇಲ್ಲಿ ನೀವೇ ಬೇಕಾದ್ರೆ ನಾನು ಕೊಟ್ಟಾಗ ಇಸ್ಕೊಟ್ಟನು ನನಗೆ ಇಲ್ಲಿ ಬೀಡಿ ತಗೊಳಕ್ಕೆ ಕಾಸಿಲ್ದಾನೆ ನೆನೆಯಿಂದ ಬೀಡಿ ಸೇರ್ದಾನೆ ತಲೆ ಕೆಟ್ಟೋದಂಗಾಗದೆ ನೀನು ಒಳ್ಳೆ ಸರಿಗೆ ಹೇಳ್ತಾ ಇದ್ದಿ ಸುಮ್ಮನೆ ತಗ ನಮ್ಮ ತಲೆ ತಿನ್ಬಿಡಕ ಅಂತ ಕಾಸಂತ 1 ರೂಪಾಯಿ ಇಲ್ಲ ಫೋನ್ ಮಾಡು ನೋಡೋದ ಏನಂದ ಅವಳಿಗೆ ಮಾಡಿವೆ ಸೊಸೆಗೆ ಅಯ್ಯೋ ಅವಳಿಗೆ ಮಾಡೋಕ್ಕೆ ಅಂದರೆ ರೋಹನ್ಗೆ ಪಾಪ ಈಗ ರೋಹನ್ ಅವ್ರು ಅಪ್ಪನ ಕಳ್ಳು ತಿನ್ಕೊಂಡು ಅವಳೆ ಕೂತಾಳೆ ಈಗ ತಿರ್ಗ ಫೋನ್ ಮಾಡಿದ್ರೆ ಅವ್ರು ಏನು ಅನ್ಕೊಳಕಿಲ್ಲ ನೋಡು ಕಷ್ಟದವರಲ್ಲ ಇವರು ಕಷ್ಟ ಸುಖ ಗೊತ್ತಾಗಿಲ್ವ ಪದೇ ಫೋನ್ ಮಾಡ್ತಾರಲ್ಲ ಅಂತ ಅನ್ಕೊಳಕಿಲ್ವ ಹಂಗೂ ಹೇಳ್ಬಿಟ್ಟು ಬಂದೆ ಮನೆಗೆ ಹೋಗಿ ನಾನು ನೋಡೋಕೆ ಆಗ ಅವ ಈಗ ನನಗೆ ಭಾಳ ಹಿಂಸೆ ಆಗ್ಬಿಟ್ಟದೆ ಕಣ್ಮಗ ಹಂಗನ್ನವ ಇವನಿಗೆ ಸಂಘಕ್ಕೆ ದುಡ್ಡು ಕೊಟ್ಟನೋ ಇಲ್ವ ಆಮೇಲೆ ಹಿಂಸೆ ಆಯ್ತದೆ ಅಂತ ಹೇಳಿನಿ ಹೇಳ್ಬಿಟ್ಟು ಬಂದ್ರೆ ಹಿಂಗೆ ಆಡಿದ್ರೆ ಹೆಂಗೆ ಮೊನ್ನೆ ದಿವಸ ಸೇರ್ಕೋಬೇಕಾಗಿದ್ದು ಸಂಘಕ್ಕೆ ಒಂದು 2 ದಿವಸ ಲೇಟಾಗಿ ರಜಾ ಅನ್ಕೊಂಡು ಬರ್ದಾನೆ ಇವತ್ತು ಬಂದನಂತೆ ಆಲೆಯ ಹೆಂಗಸ್ರುಗಳೆಲ್ಲ ಸೇರ್ಕೊತಾ ಕೂತವ್ರೆ ಸುಮ್ಮನೆ ನಮಗೆ ತಲೆ ಕೆಡಿಸ್ತವೆ ಕಣಪ್ಪ ಆಯ್ಕಿಲ್ಲ ನಮಗೆ ತಗಿ ಏನು ಮಾಡೋದು ಕಾಣೆ ಅದೇ ನೀನು ಕೊಡ್ದು ನಾನು ಸಂಜೆಲೂ ಕೊಡ್ತೀನಿ ಕಣವ ಬಿಡವ ಬೆಳಿಗ್ಗೆ ಹೊತ್ತಿಗೆ ಹಾಕೊಟ್ಟನು ಅವನ ರವೇಣ ಅವ್ರ ಅಂಗಡಿಗೆ ಹೋಗಿಸ್ಕೋ ಅಂತಾನೆ ಈಗ ನೋಡ್ರೆ ಫೋನೇ ಎತ್ತೋಲ್ಲ ಕಟ್ ಮಾಡ್ತಾನೆ ರಿಂಗ್ ಆಯ್ತದೆ ಕಟ್ ಮಾಡ್ತಾನೆ ಹಿಂಗಾದರೆ ಹೆಂಗೆ ಮಾಡೋದು ಇವ್ನು ಹಚ್ಕೊಂಡು ಎತ್ಕೊಂಡು 45,000 ರೂಪಾಯಿ ದುಡ್ಡು ಅವನೇ ಮಡಿಕೊಂಡವನೆ ಇನ್ನು 55,000 ರೂಪಾಯಿ ದುಡ್ಡು ಸಾಲ ತೀರ್ಸಿವಿ ಕೊಟ್ಬಿಡವ ನಾನು ಕಟ್ಕೊಬೋಯ್ತೀನಿ ಕತೆ ಅಂತ ಅಂದ್ಬಿಟ್ಟು 1 ತಿಂಗಳು ಕಟ್ಬಿಟ್ರೆ ಸಾಕಾಗ್ಬಿಟ್ಟದ ಹಿಂಗೆ ಆಡ್ತಾನಲ್ಲ ಇನ್ನು ಕಟ್ಟೋದು ಹೆಂಗಪ್ಪ ಇನ್ನೂ 2 ವರ್ಷ ಗಂಟೆ ಹೆಂಗೆ ಹೊಡೆದಾಡೋದು ಇವ್ನು ಸಾಕಾದಂಗೆ ಆಯ್ತದೆ ಹೋಗು ಆಯ್ಕೆಲಕ್ಕಂತೆ ನಮಗೆ ಎತ್ತಾಗ ಹೊಡೆದಾಡಕ್ಕೆ ನೀವೇ ಸರಿಯಾಗಿ ಅರ್ಥ ಮಾಡ್ಕೋಬೇಕು ಕಷ್ಟ ಸುಖವ ಯಾವ್ದಕ್ಕೂ ಅರ್ಥ ಮಾಡ್ಕೊಳಂತ ಇದಿಲ್ಲ ಕತೆ ಈಗ ಬರೀ ಮಾತನೇ ಆಡ್ಬೇಡ ಫೋನ್ ಮಾಡಿಲಿ ಮಾಡ ಅವಳಿಗೆ ಮಾತಾಡು ತಡಪ್ಪ ಮಾಡಿ ನೋಡ್ತೀನಿ ಏನಂದಳು ಹಲೋ ಹೇಳಿಯತ್ತೆ ಅವ್ವ ಎಲ್ಲವನು ಅವರಾ ಎಲ್ಲ ಹೋಗಿದ್ದಾರೆ ಅಲ್ಲಕ್ಕನವ ಅಲ್ಲ ನಿಮ್ಗೆ ಒಂಚೂರು ಬುದ್ಧಿ ಇಲ್ವ ಮಗ ಹೇಳಿ ನೀನೆ ಏನು ಸಂಘದವ್ರು ಹೆಂಗಸ್ರುಗಳೆಲ್ಲ ಬಂದು ಕುಂತವ್ರೆ ಅಲ್ಲ ಆಲೆ ಗುಂಪಲ್ಲಿ ಇವನು ಬೆಳಿಗ್ಗೆ ಗೆದ್ದೆ ಸೊತ್ತಿಗೆ ರವಿ ಅಂಗಡಿಗೆ ಕಾಸು ಹಾಕ್ತೀನಿ ಇಸ್ಕೊಂಡ್ಬಿಟ್ಟು ಅವನ ಅಂಗಡಿ ತಕ ಓಟ್ ಬಂದೆ ಹಾಕಿಲ್ವಂತೆ ಲೋ ಒಂಚೂರು ಫೋನ್ ಮಾಡಿದ್ರೆ ಫೋನ್ ಕಟ್ ಮಾಡ್ತಾನೆ ನೀನು ಮಾಡಿಬಿಟ್ಟು ಮಗ ದುಡ್ಡು ಹಾಕ್ಬೇಕಂತೆ ಅಂತ ಅಂದ್ಲ ಅತ್ತೆ ನಾನು ಮಾಡಿದ್ದೆ ಅತ್ತೆ ನಾನು ಮಾಡಿದ್ದೆ ಎತ್ತುತ್ತಾ ಇಲ್ಲ ಅತ್ತೆ ಯಾರ ಹತ್ರ ನಾನು ಇಸ್ಕೊಂಡು ಅಡ್ಜಸ್ಟ್ ಮಾಡಿ ಮಾವನ ಹತ್ರನೂ ಯಾರ ಹತ್ರ ನಾನು ಇಸ್ಕೊಳ್ಳಿ ಅಲ್ಲ ಕಣ್ಮಗ ನಿಮ್ಮ ಮಾವೇಲಿ ಕೆಲಸ ಕೊಡೋದವ ಎಲ್ಲಿ ಬಂದದ್ದು ದುಡ್ಡು ಕೇಳಿದೆ ಮಾವನ ಹತ್ರನೂ ಇಲ್ಲ ಅಂತದೆ ಕಣವ ಅಯ್ಯೋ ಇದ್ದಿದ್ರೆ ನಾನೇ ಕಟ್ಟೋನು ಇಸಿ ಕೊಡಿದ್ದು ಒಂದ್ಸತಿಗೆ ಪರದಾಡ್ತಾನೆ ಅತ್ತಾಗೆ ಅಂದ್ಬಿಟ್ಟು ಹಿಂಗೆ ಇವನು ಯಾವ್ದನ್ನೂ ಒಳ್ಳೆದು ಕೆಟ್ಟದ್ದು ಹೇಳ್ಬೇಕಲ್ವ ಫೋನ್ ಎತ್ಬಿಟ್ಟು ಮಾತಾಡ್ಬೇಕಾನೆ ಹೋಗತ್ತಾಗೆ ತಲೆ ಕೆಟ್ಟೋದಂಗೆ ಆಗದೆ ಕಣ್ಮಗ ಅವ್ಳು ಬೇರೆಯ ಇವಳು ಜಾನಕಿ ಅವಳೆ ಸೇರ್ಕೊಂಡವ್ರೆ ಇನ್ನು ಅವ್ರ ಮುಂಗಡೆ ತಲೆ ತಗ್ಸ್ದಂಗೆ ಆಯ್ಕೆ ಮಗ ಅಯ್ಯವತ್ತೆ ನಾನು ಏನು ಮಾಡಲಿ ಅತ್ತೆ ಅವರು ನನಗೂ ನೀನು ದುಡ್ಡು ತಂದು ಕೊಡ್ತಾ ಇದ್ದಾರೆ ಇಲ್ಲಿ ಅವ್ರು ಸರಿ ಕೆಲಸಕ್ಕೆ ಹೋಗಿಲ್ಲ ಅವತ್ತಿಂದನು ನಿಮಗೆ ಗೊತ್ತಲ್ಲ ನಾನೇನು ಫೋರ್ಸ್ ಮಾಡೋಕ್ಕಾಗುತ್ತಾ ಊರಲ್ಲಾದ್ರೂ ಒಂಥರ ಕೆಲಸಕ್ಕೆ ಹೋಗಿ ಅನ್ಬೋದು ಇಲ್ಲಿ ಹೆಂಗೆ ಹೇಳೋಕ್ಕಾಗುತ್ತೆ ಹೇಳಿ ನಿಜವಾಗ್ಲೂ ನಾನು ಏನು ಹೇಳಿಲ್ಲತ್ತೆ ನನ್ನ ಸುಮ್ಮನೆ ನನ್ನ ಇಷ್ಟ ಮಾಡಬೇಡಿ ನೀವು ಹಂಗಲಕ್ಕ ಇಷ್ಟು ಪ್ರಶ್ನೆ ಎಲ್ಲ ಕಣ್ಮಗ ಈಗ ಹಂಗ್ಲ ಇದು ಮಾಡೋಣ ಈಗ ಹಂಗೆಳನೇ ಇಲ್ಲಿ ಹೋಗ್ಬಿಟ್ಟು ಥೂ ಒಳ್ಳೆ ಇವಂದು ನಮಗೆ ಆಯ್ಕೆಲಕ್ಕನಪ್ಪತ್ತಾಗೆ ಇದೊಳ್ಳೆ ಸರಿ ಆಯ್ತಲ್ಲ ಹಿಂಗೆ ಚಿತ್ರ ಕೊಟ್ಟಾರ ಮನ್ಸ ಕೊಡ್ತೀನಿ ಅಂದ್ಬಿಟ್ಟು ಒಳ್ಳೆ ತಲೆನೊಂದು ಕೆಲಸ ಆಗೋಯ್ತು ಕಂಡು ಬಿಡತ್ತಾಗೆ ಥೂ ಆಳ್ಗಾರಿಗಳು ನಾನು ತೆಗೆದುಕೊಡ್ಬಾರ್ದಾಗಿತ್ತು ಏನತ್ತಾಗೆ ಹಿಂಗೆ ಮಾಡ್ಕೊಂಡು ಸರಿಯಾದ ಕೆಲಸ ಈಗ ತಗ್ಲಾಕೊಂಡಂಗೆ ಆಯ್ತಲ್ಲ ಈಗ ಅಲ್ಲತ್ತೆ ನೀವು ಜಾನಕಿ ಅಂಟಿಗೆ ದುಡ್ಡು ಕೊಡಬೇಕು ಅಂದ್ಬಿಡ್ತಾನೆ ತಗೊಂಡಿದ್ದು ಏನು 1,00,000 ಇವರೇ ಉಪಯೋಗಿಸ್ಕೊಬಿಟ್ರಾ ಹೇಳಿ ನೀವೇನೆ 55,000 ರೂಪಾಯಿ ನೀವೇ ಇಸ್ಕೊಂಡಿದ್ದಾರೆ 45,000 ರೂಪಾಯಿ ಇಸ್ಕೊಂಡಿದ್ದಾರೆ ತಿಂಗಳು ಕಟ್ಟಿದ್ದಾರೆ ಅಲ್ವಾ ಅಲ್ಲ ಕಣ್ಮಗ ಹೇಳ್ತೀಯಲ್ಲ ನೀನು ತಿಂಗಳು ಕಟ್ಟುದ 5 ವರ್ಷ 45,000 ತೀರೋಯ್ತಂಗಾರೆ 45,000 ಕಟ್ಟಿದ ನಮಗ ಇದಕ್ಕೆ ಮಗ ಹಿಂಗಂದಿಯೇ ಹೋಗವ ಮೊದಲು ಇಸ್ಕೊಟ್ಬಿಟ್ಟು ತೀರ್ಸೋಗವ ಅಂದ್ಬಿಟ್ಟು ತೆಗಿಸ್ಕೊಬಿಟ್ಟು ಇಲ್ಲ ನಾನು 55,000ನೇ ನಾನು ಇಸ್ಕೊಂಡು ಕೊಟ್ಬಿಡೋಣ ಅವ್ರಿಗೆ ಅಷ್ಟೇ ಕೊಡೋರು ಕಮ್ಮಿ ಕೊಡಿ ಅಂದಿದ್ರು ಸಂಘದಲ್ಲಿ ಕೊಡೋರು ಒಂದು ಹಾಕ್ಸ ಕೊಡ್ತಾರೆ ಅಂದ್ಬಿಟ್ಟು ತೆಗಿಸ್ಕೊಡು ತಗೊಡು ನಾನು ಕಟ್ಕೊಬತ್ತೀನಿ ಅಂದ್ಬಿಟ್ಟು ತೆಗಿಸ್ಕೊಬಿಟ್ಟು ಹಿಂಗೆ ಮಗ ಇವನು ಸರಿ ಅದನ್ಕ ತಾಕು ಇವ್ನು ನಂಬ್ಕೊಂಡು ನಾನು ತಗೊಟ್ಟು ನನಗೆ ಬುದ್ಧಿ ಇಲ್ಲ ನೀನು ಹೇಳವ 45,000 ರೂಪಾಯಿ ಇಸ್ಕೊಂಡ ನೀವೇ 55,000 ಹಾಕೊಂಡು ಕೊಟ್ಟೆ 45,000 ರೂಪಾಯಿ ನಿನ್ನ ಕೈಲಿ ತಂದು ಕೊಟ್ಟೆ ತಾನೆ ಕೊಟ್ಬಿಡು ನಾನು ಎತ್ತಿ ಕೈಲಿ ಅಂತ ಅಂದ್ಬಿಟ್ಟು ಅಲ್ಲ ಅತ್ತೆ ಏನು ನಿಮ್ಮ ದುಡ್ಡು ನಾನು ತಿನ್ಕೊಂಡಿಲ್ಲ
ನೀವು ಸರಿಯಾಗಿ ಮಾತಾಡಿ. ನೀವು ಈ ಥರ ಎಲ್ಲ ಮಾತಾಡೋದು ನಂಗೆ ಸ್ವಲ್ಪ ಇಷ್ಟ ಆಗಲ್ಲ. ನನಗೆ ಇಲ್ಲಿ ನನ್ನ ಕಷ್ಟ ನನಗೆ, ನಮ್ಮ ಅಪ್ಪನ ತಿನ್ಕೊಂಡು ನಾನೇ ಕಷ್ಟಪಡ್ತಾ ಇದ್ದೀನಿ. ಕಷ್ಟ ಸುಖ ಸ್ವಲ್ಪನೂ ಅರ್ಥನೇ ಆಗಲ್ವಲ್ಲ ನಿಮಗೆ? ಅಲ್ಲ, ಅವ್ರಿಗೂ ಮಾವ ಹಿಂಗೆ ಆದ್ರಲ್ಲ ಅಂತ ಅವ್ರಿಗೂ ಸಾಕಾರಿದ್ದಾರೆ. ಅವತ್ತು ನಾನು ಕೆಲ್ಸಕ್ಕೆ ಹೋಗಿಲ್ಲ, ಒಂದು ತಿಂಗಳು ಅಡ್ಜಸ್ಟ್ ಮಾಡೋಕ್ಕಾಗಲ್ಲ ಅಂದರೆ ಏನು ವ್ಯವಹಾರ ಮಾಡ್ತೀರಾ ಊರೊಳಗಡೆ ನೀವು? ನಾನು ಆ ಥರ ವ್ಯವಹಾರ ಗೊತ್ತು, ಈ ಥರ ವ್ಯವಹಾರ ಗೊತ್ತು, ನನಗೆ ಅಷ್ಟು ಕೊಡ್ತಾರೆ ಇಷ್ಟು ಕೊಡ್ತಾರೆ ಅಂತ ಬಿಲ್ಡಪ್ ತಗೋತೀರಾ? ಒಂದು ತಿಂಗಳು ವ್ಯವಸ್ಥೆ ಮಾಡಬೇಕಲ್ವತ್ತೆ? ಬೇಜಾರು ಮಾಡ್ಕೊಬೇಡಿ ನೀವು ಈ ಥರ ಮಾತಾಡೋದಲ್ಲ ಅಂತ. ಅವ್ರ ಪರಿಸ್ಥಿತಿನ ಅರ್ಥ ಮಾಡ್ಕೋಬೇಕು. ಇವಾಗ ನಾನು ಇಲ್ಲಿ ತಂದು ಕೊಡೋಕ್ಕಾಗುತ್ತೆ? ನನಗೆ ಫೋನ್ ಮಾಡಿ ನನ್ನ ತಲೆ ತಿಂದರೆ ನೋಡಿ, ನಾನು ಕೈಲಿ ಕೊಟ್ಟಿದ್ದಷ್ಟೇ. ಬಂದು ಒಳಗಡೆ ಬೀರಲ್ಲಿ ಇಡು ಅಂದರು, ಮಾರನಾಗ ಇಸ್ಕೊಂಡು ಹೋದ್ರು. ಅದೇನು ಮಾಡ್ಕೊಂಡ್ರೋ ಏನೋ ನನಗಂತೂ ಗೊತ್ತೇ ಇಲ್ಲ. ನನಗೆ ಗೊತ್ತಾ? ಸುಮ್ಮನೆ ನನ್ನ ದೂರಬೇಡಿ ನೀವು ಆ ಥರ ಎಲ್ಲ. ನೀವು ನನಗೆ ತುಂಬ ಬೇಜಾರಾಗುತ್ತೆ ನೀವು ಮಾತಾಡೋ ಮಾತು ಆ ಥರ ಬೇಜಾರಾಗುತ್ತೆ ನಮಗೆ. ಲಕ್ಕನ ಮಗ, ನಾನೇನಂದೆ ಅಂತ ಇಷ್ಟು ಮಟ್ಟು ಕೋಪ ಮಾಡ್ಕೊಂಡಿದ್ದೀಯೇ? ನಾನು ಹೇಳಿದ್ದು ಕಣವ, ಹೇಳಿದ್ದು ಈ ಥರ ಮಾಡಿದ್ರೆ ಸರಿಯಾ ಅಂತ. ಆವತ್ತು ನೀನು ನಾನು ಬಂದಿದ್ದ ಊರು ಮಾತಾಡ್ಸಕ್ಕೆ ಅಂದ್ಬಿಟ್ಟು ಆವತ್ತೇ ಹೇಳ್ಬಿಟ್ಟು ಬಂದ್ವಿ ನಿನ್ನ ಕೈಲಿ. ಹೇಳ್ದೋ ಇಲ್ವಾ? ನಾನು ಹೇಳ್ದೆ ಅತ್ತೆ, ನೀವು ನಂಬರು ನಂಬಿ ಬಿಟ್ಟರು ಬಿಡಿ. ನಾನು ಹೇಳಿದ್ದೀನಿ ನಾನು, ಆಯಿತಾ? ಹೇಳ್ದೆ ನಾನೇನು ಮಾಡಲಿ? ಅವ್ರನ್ನ ಕಟ್ಬಿಡಿ ಸಂಘ ಅಂತ ಹೇಳ್ಕೊಟ್ಟಿದ್ದೀನಿ ನಾನು. ಆ ಥರ ಹೇಳ್ಕೊಡೋ ಬುದ್ಧಿ ನಾನು ಕಲ್ತಿಲ್ಲತ್ತೆ. ಅಯ್ಯೋ ನನಗನ್ನ ನೀನು ಕಲ್ತಿದ್ದಿ ಅಂತ ಫೋನ್ ಮಾಡಿದೆ ಕಣವ, ಇದ್ರೆ ಹೇಳು ಅಂದ್ಬಿಟ್ಟು ಅಷ್ಟೇ. ಸುಮ್ಮನೆ ರಾತ್ರಿಗೆ ಹಿಂಗೆ ಬೇಜಾರು ಮಾಡ್ಕೊಂಡಿಯೇ? ಇನ್ನೇನು ಹೆಂಗಾಯ್ತು ಮನೆ ಮರದು ಹೆಂಗಾಯ್ತವ? ಇವಳು ಕವಿತನ್ಗೆ ವಾಯ್ದು ಹೇಳಿದ್ನಲ್ಲ, ಈಗ ಇನ್ನೊಂದು 3 ದಿವಸ ಇರೋದು. ಅಷ್ಟೊತ್ತಿಗೆ ತಗೆ ಕೊಟ್ಬಿಟ್ಟು ಬರ್ಸ್ಕೊಬಿಡಿ ತಗಿ. ಏನು ಮಾಡಿ? ನಾವು ಅದೇ ಪ್ರಯತ್ನದಲ್ಲಿದ್ದೀವಿ, ಅದೇ ಟೆನ್ಷನಲ್ಲಿದ್ದೀವಿ. ನೀವು ಬೇರೆ ಮಧ್ಯದಲ್ಲಿ ಫೋನ್ ಮಾಡಿ ಟಾರ್ಚರ್ ಕೊಡ್ತೀರಾ. ಸ್ವಲ್ಪ ಅಡ್ಜಸ್ಟ್ ಮಾಡಿ. ಇವಾಗ ಹೇಗೂ ಮನೆ ಮಾಡ್ತೀವಲ್ವಾ, ಅದೇ ದುಡ್ಡಲ್ಲಿ ಹೇಗಾದರೂ ಮಾಡಿ ನಾನು ಕೊಡ್ತೀನಿ, ತೀರಿಸ್ಬಿಡೋಕ್ಕಾಗುತ್ತೆ. ಎಲ್ಲರೂ ಅಲ್ಲೇ ಇಸ್ಕೊಂಡು ಕಟ್ಬಿಟ್ಟು ಅಡ್ಜಸ್ಟ್ ಮಾಡಿ ಅತ್ತೆ. ಯಾರು ಕೊಡೋಕ್ಕಿಲ್ಲ ಕಣ್ಮಗ, ಯಾರು ಕೊಡೋಕ್ಕಿಲ್ಲ. ಅಜ್ಜ ಅನ್ಕೆ ಮುಂದೆ ಮನೆ ಬಾಗಿಲು ನಿಂತ್ಕೊಂಡು ಹಿಂಗೆ ದುಡ್ಡು ಕೊಡಿಲ್ದವ್ರಿಗೆ ಚೆನ್ನಾಗಿ ಬೋದ್ಲಲ್ಲ, ಇವಳು ಕೊಡೋಕ್ಕಿಲ್ಲ ಇವಳು ಅಂದ್ಕೊಂಡು ಜನಗಳು ಕೊಡೋಕ್ಕೆ ಹೋಗ್ಬೇಕಿಲ್ಲ ಕಣ್ಮಗ. ಯಾರು ದುಡ್ಡಂಗೆ ಏನು ಮಾಡೋದು ಕಾಣೆ ಕಣವ, ಏನು ನಮಗೆ ತಲೆನೇ ಓಡ್ತಿಲ್ಲಕ್ಕಂತ ಹೋಗೋತ್ತಾಗೆ ಹುಚ್ಚು ಬಂದಂಗೆ ಆಗ್ಬಿಟ್ಟದೆ ಕಣ್ಮಗ ನನಗಂತೂ. ಈಗ ಹೆಂಗಪ್ಪ ಮಾಡೋದು ನೋಡ್ತೀನಿ ಬಿಡು. ಯಾರನ್ನಾರು ಕೇಳ್ತೀನಿ, ಕೇಳ್ಬಿಟ್ಟು ನೋಡ್ತೀನಿ ಬಿಡು ತಗಿ. ಏನು ಮಾಡೋಣ, ಏನಾದರೂ ಮಾಡ್ಕೊಳ್ಳುತ್ತೆ. ದಯವಿಟ್ಟು ಹೇಳ್ತಾ ಇದ್ದೀನಿ, ನಿಮ್ಮ ಮಗನಿಗೆ ನೀವು ತೆಗೆದುಕೊಡಿಂದ ನಾನು ಕೇಳಿಲ್ಲ. ಅದ್ರಲ್ಲಿ ₹1 ನಾನು ದುಡ್ಡು ತಿಂದಿಲ್ಲ. ಸುಮ್ಮನೆ ಇಲ್ದೋದೆಲ್ಲ ನೀವು ಮಾತಾಡಬೇಡಿ. ನೀವು ನನಗೆ ಬೇಜಾರಾಗುತ್ತೆ. ನನಗೇನು ಆ ಥರ ನಾನು ಇಷ್ಟಪಡಲ್ಲ. ನಾನು ಇನ್ನೊಬ್ರು ದುಡ್ಡನ್ನು ತಿನ್ನಬೇಕು ಅಂತ, ಸರಿನಾ? ಸ್ವಲ್ಪ ಅರ್ಥ ಮಾಡ್ಕೊಳ್ಳುತ್ತೆ ದಯವಿಟ್ಟು. ನನಗೆ ಈ ಥರ ಎಲ್ಲ ಅನ್ಬೇಡಿ. ಇವಾಗ ತಾನೇ ನಮ್ಮ ಅಪ್ಪನ ಕಳ್ಕೊಂಡು ನಾನು ತುಂಬ ಬೇಜಾರಲ್ಲಿದ್ದೀನಿ. ಅದ್ರ ಮಧ್ಯದಲ್ಲಿ ಸುಮ್ಮನೆ ನೀವು ಟಾರ್ಚರ್ ಕೊಡಬೇಡಿ ನೀವು. ಅಯ್ಯೋ ನಾನೇನೋ ಟಾರ್ಚರ್ ಕೊಟ್ಟೆ, ಇದ್ದರೆ ಕೊಡು ಫೋನ್ ಅಂತಾರ ಫೋನ್ ಮಾಡಿದ್ದು. ಸರಿ ಬಿಡವ, ಆಯಿತು. ನಿನಗೆ ಬೇಜಾರಾಗದಿದ್ರೆ ಸುದ್ದಿನೇ ಮಾತಾಡೋಕ್ಕಿಲ್ಲ. ಆಯಿತು, ಇನ್ನು ವ್ಯವಸ್ಥೆ ಮಾಡಿಬಿಡವ. ಅದೇ ಹಾಕ್ಬೇಕು ನೋಡು. ದೊಡ್ಡದಾಗಿ ಹೇಳಿದ್ರು ಫೋನ್ ಮಾಡಿ ಬೇರೆ ದೊಡ್ಡದಾಗಿ ಹೇಳೋದು. ಈಗ ಯೋಗ್ಯತೆ ಇಲ್ಲ ಅಂತ ಅನ್ಸ್ಬೇಡ ನಿಂದ ಅಮ್ಮಯ್ಯ. ಅದೊಂದು ವ್ಯವಸ್ಥೆ ಮಾಡಿಸ್ಬಿಡೋತ್ತಾಗೆ. ಆಯಿತು ಬಿಡಿಯತ್ತೆ, ನಾನು ಅದೇ ಪ್ರಯತ್ನದಲ್ಲಿ ಇರೋದು. ಇವಾಗ ನಾನು ಯಾರ್ಯಾರು ಹೇಳ್ತಾ ಇದ್ದೀನಿ, ಯಾರೂ ಮನೆಗೆ ಇವಾಗ ಅಪ್ಪ ಬೇರೆ ಮನೆ ಒಳಗಡೆ ಸ್ಥಿರೋಗ್ಬಿಟ್ರಲ್ಲ, ಅದರಿಂದ ಯಾರು ಮನೆ ತಗೊಳಕ್ಕೂ ಒಪ್ತಾ ಇಲ್ಲ. ಏನು ಮಾಡೋದು ಅಂತಲೂ ಗೊತ್ತಾಗ್ತಾ ಇಲ್ಲ. ಅದು ಬೇರೆ ಟೆನ್ಷನಲ್ಲಿದ್ದಾರೆ ಅವರು. ನೀವು ಸುಮ್ಮನೆ ತಲೆ ತಿನ್ಬೇಡಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಕಟ್ಕೊಳ್ಳಿ. ಹೆಂಗೂ ಮನೆ ಮಾರಿ ದುಡ್ಡು ಬಂದಾಗ ನಾನು ಕೊಡ್ತೀನಿ ಅಂತ ಹೇಳ್ತೇವೆ ನಿಮಗೆ. ಸಿಕ್ಕಿಲ್ಲ ಬತ್ತೆ ಒಂಚೂರು ಫೋನ್ ಮಾಡಕ್ಕೆ ಹೇಳವ, ಫೋನ್ ಮಾಡಕ್ಕೆ ಹೇಳು ಬತ್ತೆ. ಅತ್ತೆ ಆಯಿತು, ಹೇಳ್ತೀನಿ ಬಿಡಿ. ಸರಿ ಆಯಿತು ಬಿಡು. ಊಟ ಮಾಡ್ದೆ? ಎಲ್ಲೂ ಊಟ ಮಾಡೋಕ್ಕಾಗುತ್ತೆ. ಅಮ್ಮ ಮೇಲಿದ್ದಿಲ್ಲ, ಹಂಗೆ ಮಲಗಿದ್ದಾರೆ, ಬೇಜಾರು ಮಾಡ್ಕೊಂಡು ಕುಂತಿದ್ದಾರೆ ಅಷ್ಟೊಂದು. ಹಿಂಗೆ ಆಯ್ತಲ್ಲ ಅಂದ್ಕೊಂಡು. ಅದರಿಂದ ನನಗೆ ಟೆನ್ಷನ್ ಆಗಿ ನಾನು ಊಟನೂ ಮಾಡಿಲ್ಲ, ಏನೂ ಇಲ್ಲ. ಯತ್ನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಅದ ಊಟ ಮಾಡಕ್ಕೆ ಹೇಳು. ಬಂದರೆ ಅವನು ಫೋನ್ ಮಾಡಕ್ಕೆ ಹೇಳವ. ಅತ್ತೆ ಆಯಿತು, ಹೇಳ್ತೀನಿ ಬಿಡಿ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.